ದಾವಣಗೆರೆ ಬೈ ಎಲೆಕ್ಷನ್ ಸಿಎಂ ಇಬ್ರಾಹಿಂ ಎಂಟ್ರಿ ಕೊಟ್ಟಿದ್ದಾರೆ. ಮುಸ್ಲಿಂ ರೆಬಲ್ಸ್ಗಳಿಗೆ ಬೆಂಬಲವನ್ನ ನೀಡ್ತಾ ಇರುವಂತದ್ದು ಲೆಕ್ಕಾಚಾರ ಚೇಂಜ್ ಆಗಿದೆಯಾ ಅಂತ. ಉಪಚುನಾವಣೆ ಮುಸ್ಲಿಂ ಅಭ್ಯರ್ಥಿಗಳಿಗೆ ಬೆಂಬಲ, ಮುಸ್ಲಿಮರ ಪರ ಪ್ರಚಾರ ಮಾಡೋದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಬಿಜೆಪಿಗೆ ಪರ್ಯಾಯವಾಗಿ ಪಕ್ಷಗಳು ಬೇಕಾಗಿರುತ್ತೆ. ಇಂದಿನ ರಾಜಕಾರಣ ತುಂಬಾನೇ ಹದಗೆಟ್ಟು ಹೋಗಿದೆ. ದಾವಣಗೆರೆ ಚುನಾವಣೆಯಿಂದಲೇ ಪ್ರಯೋಗ ಶುರುವಾಗಿರುವಂಥದ್ದು. ಯಾವುದೇ ಜಾತಿ ಧರ್ಮ ಇಲ್ಲದೆ ಆದಿಲ್ ಗೆಲ್ಲಿಸಬೇಕಿದೆ, ಬದಲಾದ ರಾಜಕೀಯ ವಾತಾವರಣವನ್ನ ನಿರ್ಮಾಣ ಮಾಡಬೇಕಿದೆ ಅಂತ ಹೇಳ್ಬಿಟ್ಟು ಮುಸ್ಲಿಂ ಅಭ್ಯರ್ಥಿಗಳಿಗೆ ಸಿಎಂ ಇಬ್ರಾಹಿಂ ಬೆಂಬಲವನ್ನ ಸೂಚಿಸಿದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರ್ ಸೇರಿ ಹಲವರಿಂದ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಬದಲಾದಂತಹ ರಾಜಕೀಯ ವಾತಾವರಣವನ್ನ ನಿರ್ಮಾಣ ಮಾಡಬೇಕು. ಮುಸ್ಲಿಂ ಅಭ್ಯರ್ಥಿಗಳಿಗೆ ಇದೀಗ ಸಿಎಂ ಇಬ್ರಾಹಿಂ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಹಾಗಿದ್ರೆ ಈ ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಸಿಎಂ ಇಬ್ರಾಹಿಂ ಎಂಟ್ರಿ ಆಗಿರುವಂತದ್ದು ಮುಸ್ಲಿಂ ರೆಬಲ್ಸ್ಗಳಿಗೆ ಬೆಂಬಲವನ್ನ ಸೂಚಿಸ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಲೆಕ್ಕಾಚಾರ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಇದೆಯಾ? ಉಪಚುನಾವಣೆ ಮುಸ್ಲಿಂ ಅಭ್ಯರ್ಥಿಗಳಿಗೆ ಮುಸ್ಲಿಮರ ಪರವಾಗಿ ಪ್ರಚಾರವನ್ನ ಮಾಡೋದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ ಇಬ್ರಾಹಿಂ. ಇನ್ನು ಕಾಂಗ್ರೆಸ್ ಬಿಜೆಪಿಗೆ ಪರ್ಯಾಯವಾಗಿ ಪಕ್ಷಗಳು ಬೇಕು. ಇಂದಿನಿಂದ ರಾಜಕಾರಣ ತುಂಬಾನೇ ಹದಗೆಟ್ಟು ಹೋಗಿದೆ. ಈಗಿನ ರಾಜಕಾರಣ ದಾವಣಗೆರೆ ಚುನಾವಣೆಯಿಂದಲೇ ಪ್ರಯೋಗ ಶುರು ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ಯಾವುದೇ ಜಾತಿ ಧರ್ಮ ಇಲ್ಲದ ಆದಿಲ್ ಗೆಲ್ಲಿಸಬೇಕಿದೆ, ಬದಲಾದ ರಾಜಕೀಯ ವಾತಾವರಣ ಕೂಡ ನಿರ್ಮಾಣ ಮಾಡಬೇಕಿದೆ. ಮುಸ್ಲಿಂ ಅಭ್ಯರ್ಥಿಗಳಿಗೆ ಸಿಎಂ ಇಬ್ರಾಹಿಂ ಬೆಂಬಲವನ್ನ ಸೂಚಿಸ್ತಾ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರ್ ಸೇರಿ ಹಲವರಿಂದ ಸಪೋರ್ಟ್ ಕೂಡ ಸಿಗ್ತಾ ಇದೆ. ನಾವು ಕಳೆದ 45 ವರ್ಷಗಳಿಂದ ಕೂಡ ರೈತ ಪರ ಹೋರಾಟವನ್ನ ಮಾಡ್ತಾ ಇದ್ದೀವಿ. ರಾಜಕಾರಣದಲ್ಲಿ ಏರುಪೇರುಗಳನ್ನು ಕೂಡ ನೋಡಿದೀವಿ. ಇವತ್ತು ರಾಜಕಾರಣ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ, ಕುಲಗೆಟ್ಟು ಹೋಗಿದೆ, ನಾರ್ತಾ ಇದೆ. ಯಾವ ಸಿದ್ಧಾಂತ ಕೂಡ ಇಲ್ಲ, ಯಾವ ವ್ಯಕ್ತಿಗೂ ಕೂಡ ಶಿಸ್ತಿಲ್ಲ. ಈ ಪರಿಸ್ಥಿತಿಯಲ್ಲಿ ಬದಲಾದ ರಾಜಕಾರಣವನ್ನ ನಿರ್ಮಾಣ ಮಾಡೋದಕ್ಕೆ ರಾಜ್ಯದಲ್ಲಿ ದಾವಣಗೆರೆ ಬೈ ಎಲೆಕ್ಷನ್ ನಮ್ಮ ಮುಂದೆ ಬಂದು ನಿಂತಿದೆ. ಎಲ್ಲರೂ ಕೂಡ ಸೇರಿ ಕರ್ನಾಟಕದ ಬಿಜೆಪಿ ಮತ್ತೆ ಕಾಂಗ್ರೆಸ್ ಪರ್ಯಾಯವಾಗಿ ಈ ಒಂದು ನವ ಕರ್ನಾಟಕ ಆಂದೋಲನ ಏನಿದೆ ಅಲ್ವಾ, ಈ ಪ್ರಯೋಗವನ್ನ ದಾವಣಗೆರೆಯ ಬೈ ಎಲೆಕ್ಷನ್ ನಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಒಂದು ಕೆಲಸಕ್ಕೆ ಯುವಕ ಆದಿಲ್ ಮುಂದಾಗಿದ್ದಾರೆ. ಯಾವುದೇ ಮತ ಧರ್ಮ ಇಲ್ಲದೆ ಅವರನ್ನ ಗೆಲ್ಲಿಸಬೇಕು, ಅದು ನಿಮ್ಮ ಮೇಲಿದೆ. ನಾವೆಲ್ಲ ದಾವಣಗೆರೆಗೆ ಬಂದು ನಿಮ್ಮೆಲ್ಲರ ಜೊತೆ ಸೇರಿ ಗೆಲ್ಸೋಣ ಅಂತ ಹೇಳ್ತಿದ್ದಾರೆ. ಇದೀಗ ದಾವಣಗೆರೆ ಚುನಾವಣೆಯಿಂದಲೇ ಪ್ರಯೋಗ ಶುರುವಾಗಿರುವಂಥದ್ದು. ಬದಲಾದ ರಾಜಕೀಯ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಪಣ ತೊಟ್ಟು ನಿಂತಿದ್ದಾರೆ. ಯಾವತ್ತೂ ಕೂಡ ಎಲ್ಲರೂ ಸೇರಿ ನಾವು ಕರ್ನಾಟಕದ ಬಿಜೆಪಿ ಮತ್ತೆ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಈ ಒಂದು ನವ ಕರ್ನಾಟಕದ ಆಂದೋಲನ ಏನಿದೆ, ಈ ಪ್ರಯೋಗವನ್ನ ಇಲ್ಲಿಂದಲೇ ಆರಂಭ ಮಾಡಬೇಕು. ದಾವಣಗೆರೆ ಬೈ ಎಲೆಕ್ಷನ್ ಇಂದಲೇ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಮುಸ್ಲಿಂ ಅಭ್ಯರ್ಥಿಗಳಿಗೆ ಇದೀಗ ಸಿಎಂ ಇಬ್ರಾಹಿಂ ಬೆಂಬಲ. ಕೋಡಿಹಳ್ಳಿ ಚಂದ್ರಶೇಖರ್ ಸೇರಿ ಹಲವರಿಂದ ಕೂಡ ಸಿಗ್ತಾ ಇರುವಂತಹ ಸಪೋರ್ಟ್. ಸಿಎಂ ಇಬ್ರಾಹಿಂ ಎಂಟ್ರಿ ಕೊಟ್ಟಿರುವಂಥದ್ದು. ಎಲ್ಲರ ಜೊತೆ ಸೇರಿ ಗೆಲ್ಲಿಸ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಕಾದು ನೋಡಬೇಕು ಯಾವ ರೀತಿಯಾದಂತಹ ಬದಲಾವಣೆಗಳಾಗುತ್ತೆ. ತುಂಬಾನೇ ಕುತೂಹಲ ಇರುವಂತಹ ಕ್ಷೇತ್ರವಾಗಿ ಪರಿಣಮಿಸ್ತಾ ಇದೆ ದಾವಣಗೆರೆ. ಒಂದ್ ಕಡೆ ಸಾಧಿಕ್ ಪಕ್ಷೇತರವಾಗಿ ನಿಂತಿರುವಂಥದ್ದು, ಮತ್ತೊಂದು ಕಡೆ ಸಮರ್ಥ. ಕಾದು ನೋಡಬೇಕು ಯಾವ ರೀತಿಯಾಗಿ ಪೈಪೋಟಿ. ಈ ಕಾಂಗ್ರೆಸ್ ಬಿದ್ದೇ ಹೋಯ್ತು ಅಂತ ಮಾತನಾಡ್ತಾ ಇದ್ದಾರೆ ಆಸುಪಾಸಿನ ಅಲ್ಲಿನ ಜನಗಳು.